ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಸರ್ವರಿಗೂ ಕೂಡ ವಿಶ್ವಾಸನಾಮ ಸಂವತ್ಸರದ ಉತ್ತರಾಯಣದ ಪುಣ್ಯಕಾಲದ ಶುಭಾಶಯಗಳೊಂದಿಗೆ ಮಾಯೆಯ ಮಾಘ ಮಾಸಕ್ಕೆ ಸ್ವಾಗತ. ಯಾಕೆ ಈ ಶಬ್ದವನ್ನು ಬಳಸ್ತೇನೆ ಅಂತಂದರೆ, ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಒಂದು ವಾಕ್ಯವನ್ನು ಉದಾಹರಿಸಿದ್ದಾರೆ. ಅದರ ನೆನಪಿನಿಂದ ಈ ಮಾಯೆ ಎನ್ನುವಂಥ ಶಬ್ದವನ್ನು ಮಾಘ ಮಾಸಕ್ಕೆ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಎನ್ನುವಂತಹ ಪ್ರಾರಂಭದ ವಾಕ್ಯ ನಂತರದಲ್ಲಿ ಜಗತ್ತಿನ ಮಾಯೆಯನ್ನು ಹೇಳ್ತಾ, ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಅಂತ ಶಂಕರಾಚಾರ್ಯರು ಜಗತ್ತಿನ ಮಾಯೆಯನ್ನು ಕುರಿತು ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಹುವಿನಿಂದ ಗ್ರಸ್ತವಾದ ರವಿಯು ಮತ್ತು ಚಂದ್ರ ದಿವಾಕರ ಇಂದು ಸದೃಶಃ ಮಾಯಾ ಸಮಾಚ್ಛಾದನಾತ್, ಇಡೀ ಜಗತ್ತನ್ನು ಆ ಮಾಯೆ ಆ ರೀತಿಯಾಗಿ ಆವರಿಸಿದೆ ಅಂತ ಹೇಳ್ತಾರೆ. ಅಂದರೆ ರಾಹುವಿನಿಂದ ಗ್ರಸ್ತನಾಗುವಂತಹ ರವಿ ಹೇಗೆ ರಾಹುವಿನ ಛಾಯೆಯಲ್ಲಿ ಆಚ್ಛಾದಿತನಾಗ್ತಾನೆ, ಮುಚ್ಚಲ್ಪಡ್ತಾನೆ, ಹಾಗೆ ಇಂದು ಚಂದ್ರನು ಕೂಡ ಮುಚ್ಚಲ್ಪಡ್ತಾನೆ. ಹುಣ್ಣಿಮೆಯ ನಂತರ ಚಂದ್ರ ಕೂಡ ಕುಂಭ ಪ್ರವೇಶ ಮಾಡ್ತಾನೆ. ಅದರಂತೆ ಬುಧ ಶುಕ್ರರು ಕೂಡ ಈ ಒಂದು ಅತಿ ಮುಖ್ಯವಾದಂತಹ ಮಾಘ ಮಾಸದಲ್ಲಿ ರವಿ ಶುಕ್ರ ಬುಧ ಇವರೆಲ್ಲ ಚಂದ್ರ, ಇವೆಲ್ಲ ಆತ್ಮಕಾರಕನಾದಂಥ ರವಿ, ಮನಃಕಾರಕನಾದಂಥ ಚಂದ್ರ, ಅದೇ ರೀತಿಯಾಗಿ ಕಲತ್ರಕಾರಕನು, ಧನಕಾರಕನು, ಬುದ್ಧಿಕಾರಕನು, ಮನಸ್ಸು ಮತ್ತು ಬುದ್ಧಿ ಮಾಯೆಯಲ್ಲಿ ಆವರಿಸಿದರೆ ಅದು ಮಾಘ ಮಾಸ ಮಾಯಾ ಮಾಸವಲ್ಲದೆ ಇನ್ನೇನು. ಹಾಗಾಗಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಈ ಭೌಗೋಳಿಕ ವಿಸ್ಮಯ ಎನ್ನುವಂಥದ್ದು ಒಂದು ಮಾಯೆಯಿಂದ ಸಮಾಚ್ಛಾದನ ಆಗುವಂಥದ್ದು ಎಂಬುದಾಗಿ ಶಂಕರಾಚಾರ್ಯರ ಒಂದು ಶ್ಲೋಕದ ನೆನಪಾಗಿ ಹೇಳಿದ್ದೇನೆ. ಹಾಗಾಗಿ 3, 5, 13 ಈ ಫೆಬ್ರವರಿಯಂದು ಯಾವ ದ್ವಿತೀಯದಂದು ಬುಧನು ಕುಂಭಕ್ಕೂ, ಹಾಗೂ ಚತುರ್ಥಿಯಂದು ಶುಕ್ರನು ಕುಂಭಕ್ಕೂ, ಹಾಗೂ ರವಿಯು ಆ ಏಕಾದಶಿಯಂದು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಧನಿಷ್ಠ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಅಮಾವಾಸ್ಯೆಯು, ಹಾಗೆಯೇ ಪೌರ್ಣಿಮೆಯು ಕರ್ಕಾಟಕ ರಾಶಿಯಲ್ಲಿ ಪೌರ್ಣಿಮೆಯು ಸಂಭವಿಸುತ್ತದೆ. ಹಾಗೆ ಶನೈಶ್ಚರನು ಯಥಾಸ್ಥಾನದಲ್ಲಿ ಮೀನರಾಶಿಯಲ್ಲಿಯೂ, ಹಾಗೂ ಗುರುವು ಈ ಒಂದು ಮಿಥುನ ರಾಶಿಯಲ್ಲಿಯೂ, ಕೇತು ಸಿಂಹ ರಾಶಿಯಲ್ಲಿಯೂ ಯಥಾಸ್ಥಿತಿಯಲ್ಲಿ ಇರ್ತಾರೆ. ಹೌದು, ಪೌರ್ಣಿಮೆಯು 1/2/26 ಸಂಭವಿಸಿದರೆ 17/2/26 ಫೆಬ್ರವರಿ 17 ಅಂದು ಸಂಭವಿಸುವ ಅಮಾವಾಸ್ಯೆ. ಈ ಅಮಾವಾಸ್ಯೆ ಎನ್ನುವಂಥದ್ದು ರವಿಚಂದ್ರರ ಯುತಿಯಿಂದ ಉಂಟಾಗಿ ರಾಹುವಿನಿಂದ ಗ್ರಸ್ತನಾಗುವ ರವಿಯು ಈ ಒಂದು ಮಾಘ ಮಾಸದಲ್ಲಿ ಇರುವುದರಿಂದಾಗಿ ಈ ಮಾಘ ಮಾಸದ ಅಮಾವಾಸ್ಯೆಯಂದು ಸೂರ್ಯಗ್ರಹಣವು ಉಂಟಾಗುತ್ತೆ. ಆದರೆ ಭಾರತೀಯರು ಅದರ ಬಗ್ಗೆ ಅತಿ ಹೆಚ್ಚಿನದಾಗಿ ತೊಂದರೆಯನ್ನು ಪಟ್ಟುಕೊಳ್ಳೋದು ಬೇಡ. ಅದು ನಮಗೆ ಕಾಣಿಸುವುದಿಲ್ಲ. ಭಾರತೀಯರಿಗೆ ಭಾರತ ದೇಶದಲ್ಲಿ ಗೋಚರವಾಗದ ಸೂರ್ಯಗ್ರಹಣ ಇದೆ. ಆದ್ದರಿಂದಾಗಿ ಅದು ಭಾರತೀಯರು ಅದರ ಬಗ್ಗೆ ಚಿಂತಿಸುವ ಕೆಲಸ ಇಲ್ಲ. ಆದರೆ 1 ತಿಂಗಳುಗಳ ಕಾಲವಾಗಿ ರಾಹು ರವಿ ಯುತಿಯು ಈ ಕುಂಭರಾಶಿಯಲ್ಲಿ ಆಗುವುದರಿಂದ ಈ ಒಂದು ಆ ಕುಂಭರಾಶಿಯಲ್ಲಿ ಉಂಟಾಗುವಂತಹ ರಾಹು ರವಿ ಯುತಿಯಿಂದಾಗುವ ದೋಷಗಳೇನೇನು, ಅದು ಎಲ್ಲ ರಾಶಿಯವರು ಹೇಗೆ ಆಚರಣೆ ಮಾಡಬೇಕು, ಅದರ ಬಗ್ಗೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಗ್ರಹಣಾಚರಣೆಗಾಗಿ ಅದರಿಂದ ಅನೇಕ ದೋಷಗಳು ಉಂಟಾಗ್ತದೆ ಎಂಬುದಾಗಿ ಭಾರತೀಯರು ಈ ಅಮಾವಾಸ್ಯೆಯ ಸೂರ್ಯಗ್ರಹಣವನ್ನು ಪರಿಗ್ರಹಿಸುವುದು ಬೇಡ. ಅನೇಕರು ಹೇಳಬಹುದು, ಆದರೆ ನಾವು ಸ್ಪಷ್ಟವಾದ ಮಾತಿನಲ್ಲಿ ಹೇಳ್ತಾ ಇದ್ದೇವೆ. ಹಾಗಾಗಿ ಭಾರತದಲ್ಲಿ ಕಾಣುವ ಗ್ರಹಣಗಳ ಆಚರಣೆಯನ್ನು ಕೂಡ ಮಾತ್ರ ಮಾಡಬೇಕು. ಹಾಗಾಗಿ ಪಂಚಾಂಗದಲ್ಲೂ ಕೂಡ ಅತ್ಯಂತ ಸ್ಪಷ್ಟ ಉಲ್ಲೇಖವನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ. ನೋಡಿ, ಇಲ್ಲಿ 17/2 ಈ ಮಂಗಳವಾರ ಮಾಘ ಕೃಷ್ಣ ಅಮಾವಾಸ್ಯೆ ಇದೆ. ಆಗ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ
ಗ್ರಹಣ ಆಚರಣೆ ಇಲ್ಲ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದರ ಅರ್ಥ ಯಾವುದೇ ರೀತಿಯಾದ ಉದ್ವೇಗಕ್ಕೋ ಅಥವಾ ಗ್ರಹಣದಿಂದ ನಮಗೇನೋ ತೊಂದರೆ ಆಗ್ತದೆ ಅನ್ನುವಂಥ ಭಾವನೆಯಿಂದ ಹೊರಬಂದು ನಿತ್ಯ ಪೂಜಾ ಕ್ರಮಗಳನ್ನು ಯಥಾಸ್ಥಿತಿಯಲ್ಲಿ ಮಾಡ್ಕೊಂಡು ಬನ್ನಿ. ಆದರೆ ಈ ಒಂದು ಸಂಪೂರ್ಣವಾದಂತಹ ರವಿಯ ಅಸ್ತಿತ್ವವು ಕುಂಭರಾಶಿಯಲ್ಲಿ ಇರುವಲ್ಲಿವರೆಗೂ ಕೂಡ ಅನುಷ್ಠಾನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಾದ ಅಗತ್ಯ ಇದೆ. ಅದರಲ್ಲೂ ಕುಂಭರಾಶಿಯವರು, ಅದರ ಬಗ್ಗೆ ಕುಂಭರಾಶಿಯ ಫಲದಲ್ಲಿ ನೋಡೋಣ. ಎಲ್ಲ ರಾಶಿಯವರಿಗೂ ಇದರ ಪರಿಣಾಮ ರವಿ ರಾಹುವಿನ ಯುತಿಯಿಂದ ಏನಾಗುತ್ತೆ, ಈ ಮಾಯೆ ಏನನ್ನು ಮಾಡ್ತದೆ ಎಂಬುದಾಗಿ ಒಂದೊಂದು ರಾಶಿಯವರಿಗೂ ಕೂಡ ಭಿನ್ನ ಭಿನ್ನವಾಗಿ ಯಾವ ರೀತಿಯಾದ ಫಲವನ್ನು ಕೊಡ್ತದೆ ಎಂಬುದಾಗಿ ಮಾಯಾ ಮಾಘ ಮಾಸಕ್ಕೆ ತಮಗೆ ಸ್ವಾಗತ. ಬನ್ನಿ ನೋಡೋಣ. ಕರ್ಕಾಟಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ವಿಶ್ವಾವಸುನಾಮ ಸಂವತ್ಸರದ ಮಾಯೆಯ ಮಾಘ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ರಾಶಿಯ ಅಧಿಪತಿಯಾದ ಚಂದ್ರಮನು ಇದೇ ಒಂದು ಸಂಪೂರ್ಣ ಸಂವತ್ಸರದಲ್ಲಿ ಒಂದೇ ಒಂದು ಪೌರ್ಣಿಮಾ ಸೃಷ್ಟಿ ಮಾಡುವಂಥದ್ದು, ಸಂಪೂರ್ಣನಾಗಿ ಬೆಳಗುವಂಥದ್ದು ಮಾಘ ಪೂರ್ಣಿಮೆ ಎಂದು. ಈ ಮಾಘ ಮಾಸದ ಪೌರ್ಣಿಮೆ ಈ ಒಂದು ಕರ್ಕಾಟಕ ರಾಶಿಯಲ್ಲಿಯೇ ಆಗುತ್ತಿರುವುದು ನಿಮ್ಮ ಈ ಒಂದು ವರ್ಷದ ಅತಿ ದೊಡ್ಡ ಲೌಕಿಕವಾದ ಲಾಭವನ್ನು ಪಡೆಯುವುದಕ್ಕಾಗಿ. ಏನೆಲ್ಲ ಅಭ್ಯುದಯಕ್ಕಾಗಿ ನಿಮ್ಮ ಮಾನಸಿಕ ಚಿಂತನೆ ಇದೆ, ಚಂದ್ರ ಮನಃಕಾರಕನಾಗಿದ್ದರಿಂದ ಮಾತೃವರ್ಗದ ಆಶೀರ್ವಾದದ ಆಧಾರದ ಮೇಲೆ ಮನಸ್ಸಿನ ಸಂಕಲ್ಪದ ಸಂಪೂರ್ಣವಾದಂತಹ ಫಲವನ್ನು ಪಡೆದುಕೊಳ್ಳಲು ಪೌರ್ಣಿಮೆ ಎಂದು ಅತ್ಯುತ್ತಮವಾದ ಅನುಷ್ಠಾನ ನಿಮಗೆ ಸಂಪೂರ್ಣವಾದ ಫಲವನ್ನು ನೀಡುವ ಮಹಾಯೋಗ. ಇಲ್ಲೂ ಪೌರ್ಣಿಮೆ ಎಂದು ಕುಲದೇವರಿಗೊಂದು ಅಭಿಷೇಕಕ್ಕೆ ಕೊಡಿ. ಹಾಗೆಯೇ ಈ ಪೌರ್ಣಿಮೆ ಎಂದು ಮಾಡುವ ನಿಮ್ಮ ಅನುಷ್ಠಾನ ಅತ್ಯಂತ ಮುಖ್ಯ ಅಂತ ಅನಿಸ್ಕೊಡುತ್ತೆ. ಹಾಗಾಗಿ ಮಾಘ ಪೂರ್ಣಿಮೆಯ ಸ್ನಾನದ ಫಲ ನಿಮಗೂ ಕೂಡ ಲಭ್ಯವಾಗುವಂತಾಗಲಿ. ಈ ಒಂದು ಜಲರಾಶಿಯಲ್ಲಿ ಅತ್ಯಂತ ಪ್ರಕಾಶಮಾನನಾಗ್ತಕ್ಕಂತಹ ಸ್ವರಾಶಿ ಅಧಿಪತಿಯಾದಂತಹ ಚಂದ್ರಮನು ಮಾನಸಿಕ ಉಲ್ಲಸತೆಗೆ, ಸಂತೋಷಕ್ಕೆ ಅತಿ ದೊಡ್ಡ ಕಾರಣನಾಗ್ತಾನೆ. ಈ ಒಂದು ಮಾಘ ಪೂರ್ಣಿಮೆ ಈ ಕರ್ಕಾಟಕ ರಾಶಿಯವರಿಗೆ ಅಸಾಧಾರಣವಾದ ಫಲವನ್ನು ಕೊಡುವಂತಹ ಮಹಾಯೋಗವನ್ನು ನೀಡುತ್ತೆ. ಆದರೆ ಅದಕ್ಕೆ ತಕ್ಕ ಸಂಕಲ್ಪ ಮತ್ತು ಅನುಷ್ಠಾನ ನಿಮ್ಮದಾದಲ್ಲಿ. ಹಾಗಾಗಿ ನಿತ್ಯ ತಾಯಿ ತಂದೆ ಗುರು ಗಣಪತಿಯನ್ನು ನಮಸ್ಕಾರ ಮಾಡ್ತಾ ಅನುಷ್ಠಾನವನ್ನು ಈ ಪೌರ್ಣಿಮೆಯಂದು ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ 4:30-5:00ವರೆಗೂ ಕೂಡ ಅವಕಾಶ ಇರ್ತದೆ. ಅಂತಹ ಒಂದು ಅದ್ಭುತವಾದಂತಹ ಆರಾಧನೆಯನ್ನು ನಿಮ್ಮದಾಗಿಸ್ಕೊಳ್ಳಿ. ಈ ಪೌರ್ಣಿಮೆ ನಿಮಗೆ ಖಂಡಿತವಾಗಿಯೂ ಲೌಕಿಕ ಫಲವನ್ನು ಕೊಡ್ತದೆ. ಈ ಪೌರ್ಣಿಮೆಯ ಸಂಕಲ್ಪ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಯಾವ ಊರಿದೆ ಊರಿಗೂ, ರಾಜ್ಯಕ್ಕೂ, ದೇಶಕ್ಕೂ, ಜಗತ್ತಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಸಂಪೂರ್ಣವಾದ ನಂಬಿಕೆಯಿಂದ ಸಂಪೂರ್ಣ ಶ್ರದ್ಧಾ ಭಕ್ತಿಯುಕ್ತರಾಗಿ ಪೌರ್ಣಿಮೆಯೆಂದು ಸೂಕ್ತವಾದಂಥ ಅನುಷ್ಠಾನವನ್ನು ಅನುಷ್ಠಾನಿಸಿದರೆ ಲೌಕಿಕವಾದ ಫಲ ಖಂಡಿತವಾಗಿಯೂ ಲಭ್ಯವಾಗುತ್ತೆ. ಮಾನಸಿಕವಾದ ಉನ್ನತಿ ನಿಮ್ಮದಾಗತ್ತೆ. ಆದ್ದರಿಂದ ಈ ಒಂದು ಕರ್ಕಾಟಕ ರಾಶಿಯ ಅಧಿಪತಿಯಾದ ಪೌರ್ಣಿಮೆಯ ಚಂದ್ರನು ಇಲ್ಲಿ ನಿಮಗೆ ಅತ್ಯುತ್ತಮವಾದ ಫಲವನ್ನು ಕೊಡುವ ನಿಟ್ಟಿನಲ್ಲಿ ಕುಳಿತಿದ್ದಾನೆ. ಅದೇ ಚಂದ್ರಮನು ಧನಿಷ್ಠಾ ನಕ್ಷತ್ರದಲ್ಲಿ ಈ ಒಂದು ಮಕರ ರಾಶಿಯಲ್ಲಿ ಅಮಾವಾಸ್ಯೆಯನ್ನು ಸೃಷ್ಟಿ ಮಾಡುವುದರಿಂದ ಆಧ್ಯಾತ್ಮಿಕವಾದಂತಹ ಸಂಪೂರ್ಣ ಸಾಧನೆಗೆ ಮಾಘ ಮಾಸದ ಅಮಾವಾಸ್ಯೆಯೆಂದು ರಾತ್ರಿ ನೀವು ಅನುಷ್ಠಾನಿಸಿದರೆ ನಿಮ್ಮ ಅಧ್ಯಾತ್ಮದ ಜಗತ್ತಿನ ಅನಾವರಣವಾಗಿ ನಿಮಗೆ ಅತ್ಯುತ್ತಮವಾದಂತಹ ಆಧ್ಯಾತ್ಮಿಕ ಲಾಭ, ಆಂತರಿಕ ಲಾಭ ನಿಮಗೆ ಖಂಡಿತವಾಗಿ ಲಭ್ಯವಾಗುತ್ತೆ. ಅನೇಕ ಮಂತ್ರಸಿದ್ಧಿಗಳು ಅಥವಾ ಇಷ್ಟವಾದಂತಹ ಸ್ಪಷ್ಟವಾದಂತಹ ಸಾಧನೆಯ ಒಂದು ಅತಿ ದೊಡ್ಡ ಆ ಬುನಾದಿ ಈ ಒಂದು ಅಮಾವಾಸ್ಯೆಯ ಅನುಷ್ಠಾನದಿಂದ ಲಭ್ಯವಾಗುತ್ತೆ. ಚಂದ್ರನು ಈ ಕರ್ಕಾಟಕ ರಾಶಿಯ ಅಧಿಪತಿಯಾಗಿ ಇಲ್ಲಿಯೇ ಪೌರ್ಣಿಮೆಯೆಂದು ವಿರಾಜಮಾನನಾಗುತ್ತಿದ್ದರೂ ಕೂಡ ಈ ಅಮಾವಾಸ್ಯೆಯ ನಂತರದ ದಿನದಲ್ಲಿ ಚಂದ್ರನು ಕೂಡ ರಾಹುವಿನಿಂದ ಗ್ರಸ್ತನಾಗುವುದು ಸತ್ಯ. ಆದ್ದರಿಂದ ರಾಹುಗ್ರಸ್ತ ದಿವಾಕರ ಎಂದು ಸದೃಶ ಅಂತ ಹೇಳಿದಾಗೆ ಮನಸ್ಸು ಸಂಪೂರ್ಣವಾಗಿ ಮಾಯೆಯಿಂದ ಆವೃತವಾಗುವ ಯೋಗ ಕೂಡ ಆ ಸಂದರ್ಭದಲ್ಲಿ ಇರುವುದರಿಂದ ನೀವು ಅತಿ ಹೆಚ್ಚಿನ ರೀತಿಯಲ್ಲಿ ಆ ಅಮಾವಾಸ್ಯೆಯ ದಿವಸ, ಪೌರ್ಣಿಮೆಯ ದಿವಸ ಅತ್ಯಂತ ನಿಷ್ಠಾವಂತರಾಗಿ ಅನುಷ್ಠಾನ ಮಾಡಿ ಈ ಚಂದ್ರನು ಕೂಡ ರಾಹುಗ್ರಸ್ತನಾಗುವುದರಿಂದ ನಾಗ ಮತ್ತು ವಿನಾಯಕ ಆರಾಧನೆ, ನಾಗಶಕ್ತಿ ವಿನಾಯಕನ ಆರಾಧನೆ, ಅವನ ಆ ಒಂದು ನಾಗನ ಪವಿತ್ರ ಬಂಧ, ಆ ಯಾವ ಮಾಯೆಯ ಬಂಧ ಇದೆ ಅದು ಪವಿತ್ರವಾಗಿ ಪರಿಣಮಿಸಲಿಕ್ಕೆ,
ಹಾಗೆಯೇ ಆ ಮಹಾಗಣಪತಿಯ ಆರಾಧನೆಯಿಂದ ಸಂಪೂರ್ಣ ವಿಘ್ನಗಳು ನಿವಾರಣೆಯಾಗಲಿಕ್ಕೆ ವಿದ್ಯಾ ವಿವಾಹ ಯಜ್ಞಾನಾಂ ಒಂದೇ ವಿಘ್ನ ನಿವಾರಣಂ. ವಿದ್ಯೆ, ವಿವಾಹ, ಎಲ್ಲ ವೃತ್ತಿಯಲ್ಲಿ ಎಲ್ಲ ರೀತಿಯಾದ ವಿಘ್ನವನ್ನು ದೂರ ಮಾಡಲಿಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ. ಈ ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿನ ಮಾಹಿತಿಯನ್ನು ಮೊದಲ ಹಂತದನ್ನು ನಾವು ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದ ಮಾಹಿತಿಯನ್ನು ನಾವು ಕೊಡುವ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಪ್ರಯತ್ನಿಸ್ತಾ ಇರ್ತೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಖಂಡಿತ ಮಾಡಿ, ಅನೇಕರಿಗೆ ಶೇರ್ ಮಾಡಿ. ಆ ಮೂಲಕವಾಗಿ ನಿಮಗೂ ಕೂಡ ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ಇನ್ನು ರಾಶಿಯಿಂದ ದ್ವಿತೀಯದಲ್ಲಿ ಕೇತುವಿನ ಒಂದು ಸ್ಥಿತಿತ್ವದಿಂದ ಈ ದ್ವಿತೀಯಾಧಿಪತಿ ರವಿಯು ಇಲ್ಲಿ ಅಷ್ಟಮಕ್ಕೆ ಪ್ರವೇಶ ಮಾಡ್ತಾ ಇರುವುದರಿಂದಾಗಿ ಗಂಡ ಹೆಂಡತಿಯರಲ್ಲಿ ಕಣ್ಣಿಗೆ ಕಾಣದ ಒಂದಿಷ್ಟು ದೋಷಗಳು ಕಂಡುಬಂದು ಜಗಳ ಇತ್ಯಾದಿಗಳು ಆದರೆ ಅತ್ಯಂತ ದೊಡ್ಡ ದೋಷವಾಗಿ ಪರಿಣಮಿಸುವ ಲಕ್ಷಣ. ಆಹಾರದ ವಿಚಾರದಲ್ಲಿ ಎಚ್ಚರಿಕೆ ಹಾಗೂ ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಾಮರಸ್ಯತೆಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಮುಖ್ಯವಾಗಿ ಕಂಡುಬರುತ್ತೆ. ಅದೇ ರೀತಿಯಾಗಿ ಈ ಒಂದು ಕೇತುವು ಹಣಕಾಸಿನ ಸ್ಥಾನದಲ್ಲಿ ಇದ್ದಿದ್ದರಿಂದ ರಾಹುವಿನಿಂದ ಗ್ರಸ್ತನಾಗುವ ಅಧಿಪತಿಯಾದ ರವಿಯು ಈ ಹಣಕಾಸಿನ ವಿಚಾರದಲ್ಲಿ ಸಾಲ ಸೋಲಗಳು, ತಂದೆಯ ಅನಾರೋಗ್ಯಕ್ಕೆ ಖರ್ಚು ಇತ್ಯಾದಿಗಳು ಅನೇಕ ವಿಧದಲ್ಲಿ ನೀವು ದುಡಿದಿದ್ದೆಲ್ಲವೂ ಕೂಡ ವ್ಯರ್ಥವಾಗುವ ಲಕ್ಷಣಗಳು ಕಂಡುಬಂದಲ್ಲಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ ಪ್ರಾರ್ಥನೆ ಮಾಡಿ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯಂದು ಈ ರೀತಿ ಹೇಳಿದಂತೆ ಸಂಕಲ್ಪಿಸಿ ಅನುಷ್ಠಾನ ಮಾಡಿದಾಗ ನಿಮಗೆ ಇಂತಹ ಮಾಯೆಯಿಂದ ಹೊರಬರಲು ಸಾಧ್ಯ. ಅನೇಕರು ಈ ದಿನಗಳಲ್ಲಿ ಅತ್ಯಂತ ದೊಡ್ಡ ಸಾಲಕ್ಕೆ ಗುರಿಯಾಗಿದ್ದಾರೆ. ಅಂತಹ ಸಾಲ ಮುಕ್ತರಾಗಲು ಕೂಡ ನಾಗಶಕ್ತಿ ವಿನಾಯಕನ ಆರಾಧನೆ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡುವುದು ಒಳ್ಳೆಯದು. ಅದೇ ರೀತಿಯಾಗಿ ಈ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಗ್ರಸ್ತವಾದಂತಹ ಎಲ್ಲ ಗ್ರಹಗಳ ಉತ್ತಮ ಫಲವನ್ನು ಪಡೆಯಲಿಕ್ಕೆ ಸಾಧ್ಯ. ಹಾಗೆ ತೃತೀಯಾಧಿಪತಿಯಾದಂತಹ ಬುಧನು ಸಪ್ತಮದಿಂದ ಅಷ್ಟಮಕ್ಕೆ ಹೋಗ್ತಾ ಇರುವಂಥದ್ದು ವ್ಯಯಾಧಿಪತಿಯೂ ಕೂಡ ಹೌದು. ನಿರ್ಣಯಗಳು ತಪ್ಪಿ ಹೋಗುವ ಮಾಯೆ ಆವರಿಸುವುದು ಸತ್ಯ. ಆದ್ದರಿಂದಾಗಿ ಈ ಒಂದು ಮಾತುಕತೆಗಳಲ್ಲಿ ತೃತೀಯಾಧಿಪತಿ ಆಗಿರುವಂಥ ಬುಧನು ಅಷ್ಟಮಕ್ಕೆ ಹೋಗಿರುವುದರಿಂದ ಯಾರ ಹತ್ರ ಮಾತನಾಡುವಾಗಲೂ, ಯಾರ ಜೊತೆಗೆ ನೀವು ಮಾತನಾಡುವಾಗಲೂ ಕೂಡ ಅವರು ನಿಮ್ಮ ಮಾತನ್ನು ಹೇಗೆ ಗ್ರಹಿಸ್ತಾರೆ ಅನ್ನೋದು ಬಹಳ ಮುಖ್ಯ. ಅವರು ಮಾಡಿದ ತಪ್ಪು ಅಥವಾ ಸರಿ ಏನಿದ್ರೂ ನಾನು ನೇರವಾಗಿ ಮಾತಾಡ್ಬಿಡ್ತೀನಿ ಅನ್ನೋದು ತಪ್ಪಾಗತ್ತೆ ನಿಮ್ಮ ಜೀವನಕ್ಕಾಗಿ. ನಿಮ್ಮ ಜೀವನಕ್ಕೆ ಅದು ಉತ್ತಮ ಫಲ ನೀಡೋದಿಲ್ಲ. ಆದ್ದರಿಂದ ನಿಮ್ಮ ಜೀವನಕ್ಕೆ ಉತ್ತಮ ಫಲ ಬೇಕು ಅಂದರೆ ನೀ ಮಾಡಿದ ಮಾತುಗಳನ್ನು ಎದುರುಗಡೆ ಇದ್ದವರು ಯಾವ ರೀತಿ ಸ್ವೀಕರಿಸ್ತಾರೆ, ತಪ್ಪಾಗಿ ಸ್ವೀಕರಿಸುವ ಸಾಧ್ಯತೆಗಳೇ ಜಾಸ್ತಿ. ತೃತೀಯಾಧಿಪತಿ ರಾಹುಗ್ರಸ್ತನಾಗಿದ್ದಾನೆ. ನಿಮ್ಮ ಬಗ್ಗೆ ಸುಳ್ಳು ಅಪವಾದವನ್ನು ಹಾಕಿದರೂ ಆಶ್ಚರ್ಯ ಕೂಡ ಇಲ್ಲ. ನೀವು ಹೇಳಿದ್ದೊಂದು ಅದೇ ಮಾತನ್ನು ವ್ಯತ್ಯಾಸ ಮಾಡಿ ಅತಿ ದೊಡ್ಡ ಸಮಸ್ಯೆಯನ್ನು ಸೃಷ್ಟಿಸಿದರೂ ಆಶ್ಚರ್ಯ ಇಲ್ಲ. ಅದನ್ನೆಲ್ಲ ನೀವು ಗಮನಿಸ್ತಾ ನೀವು ಮಾತನಾಡುವಾಗ ನಿಮ್ಮ ಮಾತನ್ನು ಈ ವ್ಯಕ್ತಿ, ನೀವು ಮಾತನಾಡುವುದು ಒಂದು ಉದ್ದೇಶ, ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾತನಾಡ್ತೀರಿ. ಎದುರುಗಡೆಯ ವ್ಯಕ್ತಿ ಕೂಡ ನೀವು ಮಾತಾಡೋದನ್ನು ಹೇಗೆ ಗ್ರಹಿಸಬೇಕು ಎನ್ನುವ ಉದ್ದೇಶವನ್ನು ಹೊಂದಿದ್ದರೆ ಸಮಸ್ಯೆ. ಇವರನ್ನು ತಪ್ಪಾಗಿಯೇ ಗ್ರಹಿಸಬೇಕು ಎನ್ನುವ ಉದ್ದೇಶವನ್ನು ಆ ವ್ಯಕ್ತಿ ಹೊಂದಿದ್ದರೆ ಅದೇ ರಾಹುವಿನ ಮಾಯೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಕುಟುಂಬ ಕ್ಷೇತ್ರದಲ್ಲಿರ್ಬೋದು, ಸಹೋದರ ಕ್ಷೇತ್ರದಲ್ಲಿರ್ಬೋದು, ನೀ ಮಾಡುವ ಮಾತುಗಳನ್ನು ಎದುರುಗಡೆಯ ವ್ಯಕ್ತಿ ಯಾವ ರೀತಿ ಸ್ವೀಕರಿಸುತ್ತಾನೆ ಎನ್ನುವುದನ್ನು ಗ್ರಹಿಸದೆ ನೀವು ಮಾತನಾಡಿದರೆ ಮಾಘ ಮಾಸ ತನ್ನ ಮಾಯೆಯ ಜಾಲದಲ್ಲಿ ಖಂಡಿತವಾಗಿ ನಿಮ್ಮನ್ನು ಬೆಳೆಸಿ ಅಪವಾದಕ್ಕೆ ಗುರಿ ಮಾಡಬಲ್ಲದು. ಆಂಜನೇಯನ ಆರಾಧನೆ ಅತ್ಯಂತ ಪ್ರಬಲವಾಗಿ ಮಾಡಿ ಅದರಿಂದ ಇಂತಹ ಮಾಯೆಯಿಂದ ಹೊರಬರಬಹುದು. ಜೊತೆಗೆ ಈ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಾ ಆ ಒಂದು ದೋಷದಿಂದ ಮುಕ್ತರಾಗಿ ಅಂತ ಪ್ರಾರ್ಥಿಸ್ಕೊಳ್ತೇನೆ. ಹಾಗೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಚತುರ್ಥಾಧಿಪತಿ ಶುಕ್ರ ಕೂಡ ಅಸ್ತನಾಗಿ ರಾಹುಗ್ರಸ್ತನ, ರವಿಯಿಂದ ಅಸ್ತನಾಗಿ ರಾಹುವಿನಿಂದ ಗ್ರಸ್ತನಾಗಿ ಈ ಎಲ್ಲ ರೀತಿಯಾದಂತಹ ಮಾನಸಿಕ ಅಶಾಂತಿಗೆ ಕಾರಣವಾಗುವಂಥ ಲಕ್ಷಣಗಳು ಇಲ್ಲಿವೆ. ಅದು ಯಾಕೆ ಅಂತಂದರೆ ಲಾಭಾಂಶದಲ್ಲಿ ಎಷ್ಟೋ ಲಾಭ ನಿರಂತರವಾಗಿ ಆಗ್ತಾ ಬಂದಿದೆ. ಈ 2 ತಿಂಗಳಿಂದ ಹಿನ್ನಡೆ ಕಾಣ್ತದೆ. ಕೈಗೆ ಹಾಕಿದಂಥ ವ್ಯವಹಾರಕ್ಕೆ ಹಾಕಿದ ದುಡ್ಡು ಅದೇ ರೀತಿ ನಡ್ಕೊಂಬಂದಿದೆ. ಈಗ ದುಡ್ಡು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ಮಾಡಿದ್ರೂ ಅದು ಬಂತು, ಖರ್ಚಾಗೋದಕ್ಕೆ ಇನ್ನೊಂದು ದಾರಿ. ಈ ರೀತಿಯಾಗಿ ಮಾಯೆ ತನ್ನ ಕೈ ಒಳಗೆ ನಿಮ್ಮನ್ನು ವಶ ಮಾಡಿಕೊಳ್ಳುತ್ತೆ. ಅದಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಮುಖ್ಯ. ಅದೇ ರೀತಿಯಾಗಿ ಈ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ಅನುಷ್ಠಾನ ತುಂಬ ಮುಖ್ಯ. ಇನ್ನು ಪಂಚಮಾಧಿಪತಿಯಾದ ಕುಜನು ಸಪ್ತಮದಲ್ಲಿ ಉಚ್ಚನಾಗಿರುವುದರಿಂದ ಅತ್ಯುತ್ತಮವಾದ ಫಲ ಇದ್ದು, ವಿದ್ಯಾರ್ಥಿ ದಶೆಯಲ್ಲಿ ಪ್ರೇಮಿಗಳ ವಿಷಯಗಳು ಬಂದರೆ
ಅನೇಕ ದೋಷಗಳು, ಜಗಳಗಳು, ತಪ್ಪದೇ ಇರುವಂತಹ ಲಕ್ಷಣಗಳು ಕಂಡುಬರ್ತವೆ. ಬಹಳ ಎಚ್ಚರಿಕೆ ಬೇಕು ಪ್ರೇಮಿಗಳು. ಕರ್ಕಾಟಕ ರಾಶಿಯ ಪ್ರೇಮಿಗಳು ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ, ತುಂಬ ಎಚ್ಚರಿಕೆ ವಹಿಸಬೇಕಾಗತ್ತೆ. ಇನ್ನು ಗಂಡ ಹೆಂಡತಿ ಕೂಡ ಅತಿ ಮುಖ್ಯವಾಗಿ ಯಾವುದೇ ರೀತಿಯಾದಂತಹ ಕೆಲಸದ ವಿಚಾರದಲ್ಲಿ ಮನಸ್ತಾಪ ತಂದುಕೊಳ್ಬೇಡಿ. ಅತ್ಯುತ್ತಮವಾದ ಫಲ ಇದೆ. ಭೂಯೋಗ, ಬಂಗಾರ ಯೋಗ ಎಲ್ಲ ಇದೆ. ಸಿಟ್ಟು, ಅಳು, ಬೇಸರಾದಿಗಳಿಗೆ ಒಳಗಾದರೆ ಅವೆಲ್ಲವೂ ತೊಳೆದು ಸಂಪೂರ್ಣವಾಗಿ ತೊಂದರೆಗೆ ಒಳಗಾಗ್ಬೋದು. ರಾಹು, ಈ ಚಂದ್ರ ಎನ್ನುವುದು ಕರ್ಕಾಟಕ ರಾಶಿಯವರಿಗೆ ಕುಂಭದಲ್ಲಿ ಯಾವ ದಿನಗಳಲ್ಲಿ ಇರ್ತಾನೆ ಅಂದರೆ ಧನಿಷ್ಠ, ಶತಭಿಷ ನಕ್ಷತ್ರಗಳು ಯಾವಾಗಿದ್ದಾವೆ, ಆ ಒಂದು ಧನಿಷ್ಠ, ಶತಭಿಷ, ಉತ್ತರಾಭದ್ರ ನಕ್ಷತ್ರಗಳು ಇದ್ದಾಗ ಚಂದ್ರ ಈ ಕುಂಭರಾಶಿಯಲ್ಲಿ ಇರ್ತಾನೆ. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಾಯೆಗೆ ನೀವು ಒಳಗಾಗ್ಬೋದು. ಹಾಗಾಗಿ ಆ ಒಂದು ಸಂದರ್ಭದಲ್ಲೂ ಕೂಡ ಆ ಉತ್ತಮವಾದಂತಹ ಅನುಷ್ಠಾನಾದಿಗಳನ್ನು ನೀವು ಮಾಡಬೇಕು. ಇದು ಅತಿ ಮುಖ್ಯವಾದಂಥ ವಿಚಾರ ಆಗಿದೆ, ಅದನ್ನು ಕೂಡ ಗಮನಿಸಿ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಷಷ್ಠಾಧಿಪತಿಯಾದ ಗುರು ವ್ಯಯದಲ್ಲಿದ್ದಾನೆ. ಹಾಗಾಗಿ ಗುರುವಿನ ಜಪ ಇತ್ಯಾದಿಗಳು ಬೇಕು. ಅನಾರೋಗ್ಯಗಳು ಅಷ್ಟೊಂದು ಕಂಡು ಬರದಿದ್ದರೂ ಕೂಡ ಗುರುವಿನ ಜಪ, ಗುರುವಿನ ಆರಾಧನೆ, ಮಾರ್ಗದರ್ಶನ, ದೈವ ಬಲ ಕಡಿಮೆ, ತಾಯಿ ತಂದೆಗೆ ನಿತ್ಯ ನಮಸ್ಕಾರ, ಗುರು ಗಣಪತಿಯ ಆರಾಧನೆ, ಕುಲದೇವತಾ ಆರಾಧನೆ ಖಂಡಿತವಾಗಿಯೂ ಬೇಕು. ಅದನ್ನು ತಪ್ಪದೇ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಎಷ್ಟೋ ಜನ ಹೇಳ್ತಾರೆ, ಇಷ್ಟು ಪೂಜೆ ಮಾಡಿದ್ರು ಏನು ಲಭ್ಯ ಆಗಿಲ್ಲ ನನಗೆ ಅಂತ. ಲೌಕಿಕವಾದ ಸುಖ ಒಂದೇ ಲಭ್ಯ ಅಂತ ಅಲ್ಲ, ನಿಮ್ಮ ಕೆಟ್ಟದಾಗುವ ಯೋಗವನ್ನು ತಡೆ ಹಿಡಿಯುವುದು ಅತಿ ದೊಡ್ಡ ಯೋಗ. ಹಾಗಾಗಿ ಆ ಕೆಟ್ಟ ದೋಷಗಳನ್ನು ದೂರ ಮಾಡಿಕೊಂಡರೆ ಉಳಿದಷ್ಟಾದರೂ ಸಾಮಾನ್ಯ ಜೀವನವಾದರೂ ಲಭ್ಯವಾಗ್ತದೆ. ಕೆಲವರಿಗೆ ಅತ್ಯುತ್ತಮವಾದ ಜೀವನ ಕೂಡ ಲಭ್ಯವಾಗ್ಬೋದು. ದೈವಾನುಗ್ರಹ ಎಲ್ಲವನ್ನೂ ಮಾಡಿಸುತ್ತೆ. ಹಾಗೆ ಅಷ್ಟಮದಲ್ಲಿಯೇ ರಾಹುಗ್ರಸ್ತರಾಗುವ ಬುಧ, ಶುಕ್ರ, ರವಿ ಬಂದಾಗ ನಿಮಗೆ ರವಿ ದ್ವಿತೀಯಾಧಿಪತಿ, ಬುಧ ಏಕಾದಶ ಮತ್ತು ನಿರ್ಣಯಾಧಿಕಾರಿಯಾಗಿ ಮಾತುಕತೆ ಅಧಿಕಾರಿಯಾಗಿರುವಂಥದ್ದು, ಶುಕ್ರ ಮಾನಸಿಕ ನೆಮ್ಮದಿ, ಮನೆ ಕಟ್ಟುವ ವಿಚಾರ ಇತ್ಯಾದಿಗಳು ಮತ್ತು ಅತಿ ದೊಡ್ಡ ಲಾಭಾಂಶ. ಆಗ ಈ ಕರ್ಕಾಟಕ ರಾಶಿಯವರು ಸ್ವಲ್ಪ ಆಳವಾಗಿ ಚಿಂತನೆ ಮಾಡಿದರೆ ಬುಧ ಈ ಕುಂಭರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿದ್ದಾನೆ, ಶುಕ್ರ ಯಾವ ನಕ್ಷತ್ರದಲ್ಲಿದ್ದಾನೆ, ರವಿ ಯಾವ ನಕ್ಷತ್ರದಲ್ಲಿದ್ದಾನೆ, ಇದನ್ನೆಲ್ಲ ಚಿಂತನೆ ಮಾಡಿ ಆ ದಿನ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ರವಿಗೆ ಈಶ್ವರನನ್ನು, ಶುಕ್ರನಿಗೆ ದುರ್ಗಿಯನ್ನು, ಬುಧನಿಗೆ ಆಂಜನೇಯನನ್ನು, ಪ್ರತಿದಿನ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಎಲ್ಲ ದಿವಸವೂ ಇದನ್ನು ಇಟ್ಟುಕೊಂಡು ಮಾಡಿದಾಗ ಸಂಪೂರ್ಣವಾದ ಫಲ ನಿಮಗೆ ಉತ್ತಮವಾಗಿ ಲಭ್ಯವಾಗುತ್ತೆ. ಹಾಗೆ ಇನ್ನು ನಿಮ್ಮ ಜಾತಕದ ಪರಿಶೀಲನೆ ಅಗತ್ಯ ಇರುತ್ತೆ. ಅತಿ ಮುಖ್ಯವಾಗಿ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಯಾವುದೇ ತೊಂದರೆಗಳಿದ್ದರೂ ಕೂಡ ಅದನ್ನು ಕಂಟಕ ಅನ್ನುವ ಶಬ್ದದಿಂದ ಕರೀತಾರೆ. ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ನೀವು ಪರಿಶೀಲಿಸಿಕೊಳ್ಳಿ. ಇನ್ನು ಭಾಗ್ಯದಲ್ಲಿ ಶನೈಶ್ಚರನು ಇರುವಂಥದ್ದು ಮತ್ತು ಭಾಗ್ಯಾಧಿಪತಿ ವ್ಯಯದಲ್ಲಿ ಇರುವುದರಿಂದ ಕುಲದೇವತಾ ಆರಾಧನೆ ಮಾತ್ರ ನಿಮಗೆ ಸಂಪೂರ್ಣವಾಗಿ ಫಲ ಕೊಡಬಲ್ಲದು. ಅರ್ಥಾತ್ ಇಷ್ಟೊತ್ತು ನಾಗಶಕ್ತಿ ವಿನಾಯಕ, ಈಶ್ವರ, ದುರ್ಗಿ ಅಂತೆಲ್ಲ ಹೇಳಿದ್ರಲ್ಲ, ಮತ್ತು ಕುಲದೇವತಾ ಆರಾಧನೆ ಮಾತ್ರ ಅಂತ ಹೇಳ್ತಾ ಇದ್ದೀರಲ್ಲ ಅಂತಂದರೆ ತಾಯಿ ತಂದೆ ಗುರು ಗಣಪತಿ ಕುಲದೇವರ ಆರಾಧನೆ ಇದು ಅತಿ ಮುಖ್ಯ. ಆನಂತರ ಉಳಿದಂತಹ ದೇವರ ಆರಾಧನೆ, ತಾಯಿ ತಂದೆ ಗುರು, ಆಮೇಲೆ ನಾಗಶಕ್ತಿ ವಿನಾಯಕ, ಹೀಗೆ ಮಾಡಿಕೊಳ್ಳಿ. ಹಾಗೆ ಆ ಒಂದು ಶನೈಶ್ಚರ ಮತ್ತು ವ್ಯಯದಲ್ಲಿರುವ ಗುರುವಿನಿಂದಾಗಿ ಗುರು ಆರಾಧನೆ ತುಂಬ ಮುಖ್ಯವಾಗ್ತದೆ. ಹಾಗಾಗಿ ಕುಲದೇವತಾ ಸ್ಥಾನದ ಅಧಿಪತಿಯಾದಂತಹ ಗುರುವು ವ್ಯಯದಲ್ಲಿ ಬಂದಿದ್ದರಿಂದ ಕುಲದೇವತಾ ಆರಾಧನೆಯನ್ನು ಅತ್ಯಂತ ಪ್ರಖರವಾಗಿ ಮಾಡುವ ಅನಿವಾರ್ಯತೆ ಇದೆ. ಅದರಲ್ಲೂ ಅಮಾವಾಸ್ಯೆ, ಪೌರ್ಣಿಮೆ ಮತ್ತು ಶತಭಿಷ, ಧನಿಷ್ಠ ನಕ್ಷತ್ರಾದಿಗಳ ದಿನ ಕುಲದೇವತಾ ಆರಾಧನೆ ಕೂಡ ಅತ್ಯಂತ ಮುಖ್ಯವಾಗುತ್ತೆ. ತಪ್ಪದೆ ಮಾಡಿ ಆ ಮೂಲಕವಾಗಿ ಉತ್ತಮ ಫಲವನ್ನು, ಭಾಗ್ಯೋದಯವನ್ನು ಮಾಡಿಕೊಳ್ಳಿ. ಇನ್ನು ದಶಮಾಧಿಪತಿ ಕುಜ ಉಚ್ಚನಾಗಿರುವುದರಿಂದ ಉತ್ತಮ ಉದ್ಯೋಗ ಯೋಗ ಎಲ್ಲವೂ ಕೂಡ ಇದ್ದು, ಬುಧನು ರಾಹುಗ್ರಸ್ತನಾಗಿದ್ದರಿಂದ ಉದ್ಯೋಗದಲ್ಲಿ ನಿಮ್ಮ ನಿರ್ಣಯಗಳು ತಪ್ಪಾಗಿದ್ದಲ್ಲಿ ದೋಷ ಉಂಟಾಗ್ತದೆ. ಅದಕ್ಕೆ ಆಂಜನೇಯ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆ. ವಿದ್ಯಾ ವಿವಾಹ ಯಜ್ಞಾನಾಂ ಒಂದೇ ವಿಘ್ನ ನಿವಾರಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತಿಯಾದಂತಹ ಮಹಾಗಣಪತಿಯ ಆರಾಧನೆ ಇದು ಅತ್ಯುತ್ತಮವಾದ ಫಲ ನೀಡಬಲ್ಲದು. ಆಧಾರ ಸಹಿತವಾಗಿ ಹೇಳಿದ್ದೇನೆ. ಈ ವಿಡಿಯೋದ ಮುಂದಿನ ಭಾಗವನ್ನು ತಪ್ಪದೆ ನೋಡಿ. ಹಾಗೆಯೇ ಈ ಒಂದು ಕರ್ಕಾಟಕ ರಾಶಿಯವರಿಗೆ ವ್ಯಯದಲ್ಲಿರುವಂಥ ಗುರು, ವ್ಯಯಾಧಿಪತಿಯಾದ ಬುಧನು ಗ್ರಸ್ತನಾಗುವುದರಿಂದ ಆಂಜನೇಯನ ಆರಾಧನೆ ಅತಿ ಮುಖ್ಯವಾಗಿ ಅನಿಸುತ್ತೆ. ಬುದ್ಧಿಯ ನಿಶ್ಚಯಾತ್ಮಿಕ ಬುದ್ಧಿ, ಕರ್ಮಾನುಸಾರಿಣಿ ಬುದ್ಧಿ. ನಿಮ್ಮ ಯಾವ ಕರ್ಮಗಳನ್ನು ಹಿಂದೆ ಯಾರ್ಯಾರಿಗೆ ಏನೇನು ಮಾತಾಡಿದ್ದೀರಿ ಆದರೂ ಪುನಃ ನಿಮ್ಮ ಕಡೆ ಬರ್ತದೆ.
ಉತ್ತಮವಾದ ಮಾತುಕತೆಗಳನ್ನು ಮಾಡಿದರೆ ಉತ್ತಮವಾದ ಮಾತು ಬರ್ತದೆ. ನೀವು ಮತ್ತೊಬ್ಬರನ್ನು ಕೆಳಗೆ ನೋಡಿ ಅವರನ್ನು ತುಚ್ಛವೆಂಬ ಭಾವನೆಯಿಂದ ನಾವೇ ಉತ್ತಮರು ಎನ್ನುವ ಚಿಂತನೆಯಿಂದ ಆಡಿದ ಮಾತುಗಳಿದ್ದರೆ ಇವತ್ತು ಅವರು ನಿಮಗೆ ಅದೇ ರೀತಿಯಲ್ಲಿ ಮಾತನಾಡುವ ಸಮಯ ಬಂದಿದೆ. ಆದರೆ ಈ ಎಲ್ಲ ದೋಷಗಳು ಕೂಡ ನಿವಾರಣೆಯಾಗಿ ಈ ಕರ್ಕಾಟಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಸಂಪೂರ್ಣವಾದ ಉತ್ತಮ ಫಲವು ರಾಹುಗ್ರಸ್ತವಾಗಿ ಮಾಯೆಯ ಮಾಘ ಮಾಸವು ಆ ಮಾಯೆಯಿಂದ ಮುಕ್ತವಾಗಿ ಅತ್ಯುತ್ತಮವಾದ ಜೀವನಾಭ್ಯುದಯವನ್ನು ನೀಡಲಿ ಎಂಬುದಾಗಿ ಸಮಸ್ತವನ್ನು ನೀಡಬಲ್ಲ ನಾಗಶಕ್ತಿ ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯ ನಾಗಶಕ್ತಿ ವಿನಾಯಕಂ. ನಿಮಗೆಲ್ಲರಿಗೂ ಕೂಡ ಈ ನಾಗಶಕ್ತಿ ವಿನಾಯಕ ಎಲ್ಲ ರೀತಿಯಿಂದ ಒಳ್ಳೆಯದನ್ನು ಮಾಡಲಿ ಎನ್ನುವುದಾಗಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತೇವೆ. ಪುಷ್ಯ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಬಾರಿಯ ವಿಶೇಷವಾದ ಒಂದು ಕಾಮೆಂಟ್ ಇಲ್ಲಿ ನೋಡಿ. ಸುರಸಾಧಿಕ ಅನನ್ಯ ಭಾರ್ಗವ ಬೇದೂರು, ವಿಶ್ವಬಂಧು ಗುರುಕುಲ ಸಂಗೀತ ಗುರುಕುಲ ಬೆಂಗಳೂರು ಸೆನ್ಸಾರ್ ಮಂಡಳಿಯ ಸದಸ್ಯರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂಗೀತ ಗುರುಗಳಾದಂತಹ ಅನನ್ಯ ಭಾರ್ಗವ್ ಬೇದೂರ್ ಅವರ ಒಂದು ಕಾಮೆಂಟ್. ಆದರೆ ಒಂದು ವೈಶಿಷ್ಟ್ಯತೆ ಇದೆ. ಈ ಬಾರಿಯ ಕಾಮೆಂಟ್ ಪುಷ್ಯ ಮಾಸದಲ್ಲಿ ನಮ್ಮ ಜ್ಯೋತಿಷ್ಯದ ರಾಶಿ ಭವಿಷ್ಯವನ್ನು ಹೊರತುಪಡಿಸಿದ್ದಾಗಿದೆ. ಅಂದರೆ ಜ್ಯೋತಿಷ್ಯವನ್ನು ಬಿಟ್ಟು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನೀವು ನೋಡಬೇಕು ಎನ್ನುವುದು ಇದರ ಒಂದು ಅರ್ಥ ಕೂಡ ಹೌದು. ಯಾಕೆಂದರೆ ಕೇವಲ ರಾಶಿ ಭವಿಷ್ಯ ಒಂದೇ ಜೀವನ ಅಲ್ಲ. ಹಾಗಾಗಿ ಅನೇಕ ವಿಚಾರಧಾರೆಗಳು ನಮ್ಮ ಸ್ಟುಡಿಯೋದಿಂದ ಅಪ್ಲೋಡ್ ಆಗ್ತಾ ಇರ್ತವೆ. ದಯವಿಟ್ಟು ಅದನ್ನು ಕೂಡ ವೀಕ್ಷಣೆ ಮಾಡಿ. ಹಾಗಾಗಿ ಈ ಬಾರಿಯ ಪುಷ್ಯ ಮಾಸದಲ್ಲಿ ನಾವು ಬಿಟ್ಟಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಡಿಯೋ ಗ್ರಹಗಳ ಪ್ರಭಾವ ವಿಜ್ಞಾನಿಗಳು ಏನು ಹೇಳುತ್ತಾರೆ. ಎಸ್ ವೆಂಕಟೇಶ್ವರ ಶರ್ಮಾ ಮತ್ತು ಶ್ರೀವಿದ್ಯಾ ಇಸ್ರೋ ಡೈರೆಕ್ಟರ್ ಆಗಿರುವಂಥ ಶ್ರೀವಿದ್ಯಾ ಅವರು ಈ ಚಂದ್ರಯಾನ 3 ಲ್ಯಾಂಡಿಗೆಲ್ಲ ಅತ್ಯಂತ ಪ್ರಮುಖ ಸಾಕ್ಷಿ ಆದಂಥವರೆಲ್ಲ ಏನಿದ್ದಾರೆ ಅವರು ನಮ್ಮ ಸ್ಟುಡಿಯೋಗೆ ಬಂದಾಗ ಮಾಡಿರುವ ಸಂದರ್ಶನದ ಒಂದು ವಿಭಾಗಕ್ಕೆ ಬಂದಂತಹ ಆ ಒಂದು ಕಾಮೆಂಟ್ ಅನನ್ಯ ಭಾರ್ಗವ್ ಅವರು ಮಾಡಿದ್ದಾರೆ. ನಮಸ್ತೆ ಅನನ್ಯ ಭಾರ್ಗವ್ ಅವರೇ, ತಮ್ಮ ಕಾಮೆಂಟಿಗಾಗಿ ನಮ್ಮ ಆತ್ಮೀಯ ಧನ್ಯವಾದಗಳು. ತಮ್ಮ ಕಾಮೆಂಟ್ ಈ ರೀತಿ ಇದೆ. ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಸಮಾಗಮ ನಾಗಶಕ್ತಿ ವಿನಾಯಕ ದೇವಾಲಯದ ಸನ್ನಿಧಾನದಲ್ಲಿ ನಿಜಕ್ಕೂ ಇಂತಹ ಸಂವಹನ ನಡೆದರೆ ಬಹುಶಃ ನಮ್ಮ ಸನಾತನ ಧರ್ಮ ಮತ್ತು ವಿಜ್ಞಾನಕ್ಕೆ ಎಂಥ ಅವಿನಾಭಾವದ ಸಂಬಂಧವಿದೆ ಎನ್ನುವುದು ಗೊತ್ತಾದೀತು. ತಮಗೆ ಅನಂತ ಧನ್ಯವಾದಗಳು. ಸತ್ಯಮೇವ ಜಯತೆ ನಾನೃತಂ. ಅದ್ಭುತವಾದಂತಹ ಕಾಮೆಂಟನ್ನು ಮಾಡಿದ್ದಾರೆ. ಇಲ್ಲಿ ಆಧ್ಯಾತ್ಮ ಮತ್ತು ವಿಜ್ಞಾನಗಳು ವಿಶಿಷ್ಟವಾದ ಜ್ಞಾನ ಅದು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹೊರಗಡೆಯ ಬ್ರಹ್ಮಾಂಡದಲ್ಲಿರುವುದೇ ಪಿಂಡಾಂಡದಲ್ಲೂ ಇದೆ ಅಂತ ಹೇಳಿದ ಏಕೈಕ ಜಗತ್ತಿನ ಶಾಸ್ತ್ರ ಆಗಿದೆ. ಭೌಗೋಳಿಕ ಶಾಸ್ತ್ರವನ್ನು ಇಟ್ಟುಕೊಂಡು ಆಂತರಿಕವಾದಂತಹ ಬೆಳವಣಿಗೆಯನ್ನು ಹೇಳುವಂಥ ಶಾಸ್ತ್ರವಾಗಿದೆ. ಹೀಗೆ ಅನೇಕ ವಿಧವಾದಂತಹ ನಮ್ಮ ಋಷಿಗಳು ತುಂಬ ಸಹಸ್ರಾರು ವರ್ಷಗಳನ್ನು ಮಾಡಿದ ಮಹಾಪರಿಶ್ರಮ. ಆ ಋಷಿಗಳೆಲ್ಲವೂ ಮಹಾವಿಜ್ಞಾನಿಗಳು. ಹಾಗಾಗಿ ಇಂದಿನ ವಿಜ್ಞಾನಿಗಳ ಜೊತೆಗೆ ನಮ್ಮ ಋಷಿ ಪರಂಪರೆಯ ಚಿಂತನೆಯನ್ನು ನಾವು ಇಟ್ಟಾಗ ಅವರಿಂದ ಬಂದ ಉತ್ತರ ಆ ವಿಡಿಯೋದಲ್ಲಿ ಬಂದಿದ್ದು ಮತ್ತು ಅತ್ಯಂತ ಆಕರ್ಷಣೀಯವಾದ ಉತ್ತರಗಳನ್ನು ಕೂಡ ವಿಜ್ಞಾನಿಗಳು ನೀಡಿದ್ದಾರೆ. ಹಾಗಾಗಿ ಇವತ್ತಿನ ಆಧುನಿಕ ಯುಗದಲ್ಲಿ ಪೂರ್ವಜರ ಪರಿಶ್ರಮವನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಋಷಿ ವಿಜ್ಞಾನಿಗಳ ಮಹಾಜ್ಞಾನದ ಪರಂಪರೆ ಅತಿ ದೊಡ್ಡದಾಗಿದೆ. ಅದನ್ನು ಇತ್ತೀಚಿನ ದಿನದಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದನ್ನು ಮುಚ್ಚಿಡಲಾಗಿದೆ. ನಿಜವಾದ ಸತ್ಯ ಏನಿದೆಯೋ ಅದರ ಅರಿವು ಬರಬೇಕು ಅಂದರೆ ವಿಜ್ಞಾನಿಗಳು ಮತ್ತು ಎಲ್ಲ ರೀತಿಯಾದಂತಹ ಶಾಸ್ತ್ರಜ್ಞರು ಕುರಿತು ಮಾತನಾಡುವುದರಿಂದ ಇದು ಅತಿ ದೊಡ್ಡ ಆ ಅನಾವರಣವನ್ನು ಮತ್ತೆ ತಿರುಗಿ ಉದ್ಘಾಟನೆ ಮಾಡುವುದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ವಿಜ್ಞಾನಿಗಳಲ್ಲಿ ನಾವು ಪ್ರಶ್ನೆ ಮಾಡಿದ್ದನ್ನು ಉತ್ತರಿಸಿದ್ದರು. ಅದಕ್ಕಾಗಿ ಅನನ್ಯ ಭಾರ್ಗವ್ ಅವರು ಈ ರೀತಿಯಾದ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಸತ್ಯಮೇವ ಜಯತೆ ಎನ್ನುವ ಶಬ್ದವನ್ನು ನಾನೃತಂ ಎನ್ನುವಂಥ ವಾಕ್ಯದೊಂದಿಗೆ ಅವರು ಆ ಒಂದು ಕಾಮೆಂಟನ್ನು ಎಂಡ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ನೀವು ಕೂಡ ಕಾಮೆಂಟ್ಗಳನ್ನು ಮಾಡುವ ಮೂಲಕವಾಗಿ ನಮ್ಮ ಇತರ ವಿಡಿಯೋಗಳನ್ನು ಕೂಡ ಅವಲೋಕಿಸುವಂತೆ ನೀವು ನಿಮ್ಮ ಮನಸ್ಸನ್ನು ಪ್ರೇರೇಪಿಸಿಕೊಂಡು ದಯವಿಟ್ಟು ನೋಡಿ ಅಂತ ಹೇಳ್ತೇವೆ. ಪ್ಲೇ ಲಿಸ್ಟಿಗೆ ಹೋದರೆ ಅನೇಕ ವಿಧವಾದ ವಿಡಿಯೋಗಳು ನಮ್ಮ ಸ್ಟುಡಿಯೋದಲ್ಲಿ ಖಂಡಿತವಾಗಿ ಲಭ್ಯ ಇದೆ. ಮಕ್ಕಳಿಗೆ ಬೇಕಾಗಿರುವುದು ಮತ್ತು ಉಪಯುಕ್ತ ಮಾಹಿತಿ ಇತ್ಯಾದಿಗಳು ಅನೇಕ ವಿಡಿಯೋಗಳು ಖಂಡಿತವಾಗಿಯೂ ರಾಶಿ ಭವಿಷ್ಯಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ನಾವು ಅದಕ್ಕೆ ಕೊಡ್ತೇವೆ.
ಅದನ್ನು ಕೂಡ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಿಮ್ಮ ಜೀವನ ಒಳ್ಳೆಯದಾಗಲಿ. ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಈ ಸ್ಟುಡಿಯೋದ ಉದ್ದೇಶವನ್ನು ತಾವುಗಳು ಸದುಪಯೋಗ ಮಾಡಿಕೊಂಡಾಗ ಅದು ಸಾರ್ಥಕತೆಯನ್ನು ಹೊಂದುತ್ತೆ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ವಿದ್ಯಾವಿವಾಹಯಜ್ಞಾನಾಂ ವಂದೇ ವಿಘ್ನನಿವಾರಿಣಂ ನಾಗಶಕ್ತಿಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣಾತ್ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿವಿನಾಯಕಂ. ಓಂ ನಾಗಶಕ್ತಿವಿನಾಯಕಾಯ ನಮಃ. ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನು ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ, ಈ ಮೂಷಕಾಸುರನು ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ. ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನನ್ನ ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮುಹೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು. ಅದನ್ನು ಯಜ್ಞೋಪವೀತವಾಗಿ ನಾಗಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ ವಿವಾಹ ಯಜ್ಞಗಳ ಅಧಿಕಾರವನ್ನು ನಾಗಯಜ್ಞೋಪವೀತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾಬಲಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ 8 ಪವಿತ್ರ ಹೀಗೆ ಅನೇಕ ಪವಿತ್ರವನ್ನು ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ. ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ
ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕರನ್ನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ವಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ, ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆಯಾಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ, ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ, ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ, ಯಾರು ಈ ನಾಗಯಜ್ಞೋಪಯುತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಮುಚ್ಚಿ ಕುಳಿತು ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ. ನಾವು ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು ಮನಃ ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ, ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.